ಇದರೊಳಗೆ ನೋಡಿದ್ದೀನಿ. ಅದಕ್ಕೆ ಇವತ್ತು ಇಲಾಖೆಯ ಸೆಕ್ರೆಟರಿಯನ್ನು, ಕಮಿಷನರ್ಗಳನ್ನ, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ 11:15ಗೆ ನಾನು ಸಭೆ ಕರೆದಿದ್ದೀನಿ. ಈಗ ಅಲ್ಲಿಗೆ ಹೊರಟಿದ್ದೀನಿ. ಮಾಡ್ತೀವಿ, ಎಲ್ಲದನ್ನು ಸರಿ ಮಾಡ್ತೀವಿ, ಏನು ತೊಂದರೆ ಇಲ್ಲ. ನಮ್ಮ ಏನು ನಾವು ಟೆಂಟೇಟಿವ್ ಡೇಟ್ ಏನು ಇಟ್ಕೊಂಡಿವಿ ಆ ಡೇಟ್ನೊಳಗೆ ಸರ್ವೆ ಮುಗಿಸುವಂಥ ಕೆಲಸವನ್ನು ಮಾಡ್ತೀವಿ. ಸಣ್ಣ ನಮಗೆ ಎಷ್ಟು ಇವತ್ತಿನವರೆಗಿನ ಎಷ್ಟಾಗಿದೆ ಏನಾಗಿದೆ ಅಂತ ಅಂಕಿಅಂಶಗಳನ್ನು ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮಾತಾಡಿದ ಮೇಲೆ ನಿಮಗೆ ಬೇಕಂದ್ರೆ ನಾನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಏನು ಸಣ್ಣ ಪುಟ್ಟ ಗೊಂದಲಗಳು ಇರ್ತವೆ, ಏನೋ ಅಂದ್ರೆ ಇದು ಏನು ನಮ್ಮ ಆನ್ಲೈನ್ದೊಳಗೆ ಇರೋದ್ರಿಂದ ಕೆಲವೊಂದಿಷ್ಟು ಏನೋ ನಮ್ಮ ಇದರೊಳಗೆ ಸರ್ವರ್ ಆ ಸಮಸ್ಯೆ ನಾನು ಇವತ್ತು ಮಾಧ್ಯಮದೊಳಗೆ ನೋಡಿದ್ದೀನಿ. ಸಮಸ್ಯೆ ಇದೆ ಅಂಥ ಸಮಸ್ಯೆಗಳನ್ನು ಸರಿ ಮಾಡೋಂಥ ಕೆಲಸ ಆಗುತ್ತೆ. ಯಾವುದೇ ಕಾರಣಕ್ಕೂ ಸರ್ವೆ ಇವತ್ತು ಅಥವಾ ನಾಳೆ ಅನ್ನೋದ್ರಾಗೆ ಎಲ್ಲ ಅಪ್ಡೇಟ್ ಆಗುತ್ತೆ. ಇವತ್ತು ನನಗಿದ್ದ ಮಾಹಿತಿ ಇವತ್ತು ಸಾಯಂಕಾಲ ಅನ್ನೋದ್ರಾಗ ಎಲ್ಲ ಅಪ್ಡೇಟ್ ಆಗುತ್ತೆ. ಶಿಕ್ಷಕರಿಗೆ ಸರಿಯಾಗಿ ತರಬೇತಿ ಆಗಿಲ್ಲ, ಸತ್ತಿರೋ ಶಿಕ್ಷಕರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರಿದ್ದಾರೆ. ತರಬೇತಿದಾರರಿಗೆ ಸರಿಯಾಗಿ ತರಬೇತಿ ಆಗಿಲ್ಲ, ಆಮೇಲೆ ಸತ್ತಿರೋರ ಹೆಸರುಗಳನ್ನು ತರಬೇತಿಲಿ ಇದು ಸರ್ವೆಗೆ ಫಿಕ್ಸ್ ಮಾಡಿದ್ದಾರೆ. ಇಲ್ಲ, ನೀನೇ ಒಂದು ಮಿಸ್ಟೇಕ್ ಏನು ಸಣ್ಣ ಪುಟ್ಟ ನನಗೂ ಮಾಹಿತಿ ಇಲ್ಲ, ಅದನ್ನು ತೆಗೆದು ಕೇಸ್ ನಾನು ನೋಡ್ತೀನಿ. ಬಟ್ ಎಲ್ಲದನ್ನು ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭ ಆಗೈತೆ. 2 ದಿವಸ ಆಯಿತು. ಬೆಂಗಳೂರೊಳಗೆ ಮಾತ್ರ ಒಂದು 2 ದಿವಸ ಲೇಟ್ ಮಾಡಿ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀವಿ. ಯಾಕಂದರೆ ಕೆಲವೊಂದಿಷ್ಟು ಲೋಕಲ್ಲು ಮತ್ತು ಕೆಲವೊಂದು ಸಮಸ್ಯೆಗಳು ಇದ್ದಂಥವ್ರಿಗೆ ಮತ್ತು ಅಧಿಕಾರಿಗಳ ಇನ್ವಾಲ್ವ್ಮೆಂಟು ಎಲ್ಲದನ್ನು ಸರಿ ಮಾಡೋಕ್ಕೆ 1-2 ದಿವಸ ಟೈಮ್ ಹಿಡಿದೈತೆ. ಮಾಡ್ತೀವಿ, ಏನು ತೊಂದರೆ ಇಲ್ಲ. ಕೆಲವರು ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ ಸರ್, ನಿನ್ನೇನು ವಿಚಾರಣೆ ಇದೆ? ಕೋರ್ಟ್ ವಿಚಾರದೊಳಗೆ ನಾನೇನು ಮಾತಾಡೋಕ್ಕಾಗಲ್ಲ. ಕೋರ್ಟಿನೊಳಗೆ ಯಾರ್ಯಾರು ಹೋಗಿದ್ದಾರೆ ಅವರಿಗೆ ಅದು ಏನು ಬರ್ತೈತೆ ಆದೇಶ ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ. ಈಗ ನಾವು ಕೋರ್ಟಿನ ಬಗ್ಗೆ ನಾನು ಇಂಟರ್ಫಿರೆನ್ಸ್ ಆಗಿ ಏನು ಮಾತಾಡೋಂಥ ಪ್ರಶ್ನೆ ಬರೋದಿಲ್ಲ. ನಿನ್ನೆ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ, ಆ ದತ್ತಾಂಶ ಸಂಗ್ರಹಣ ಮಾಡಿದ ಮೇಲೆ ನೀವು ಅದನ್ನು ರಿಲೀಸ್ ಮಾಡಿಬಿಡಿ ಅನ್ನೋ ಲೆವೆಲ್ಲಿ ಮಾತಾಡ್ತಿದ್ದಾರೆ. ಒಂದು ವೇಳೆ ಆ ಥರ ಮಾಡಿದ್ರೆ ಸರ್ಕಾರ ಯಾವ ಥರ ತೀರ್ಮಾನ ತೆಗೆದುಕೊಳ್ಳಿ ಸರ್? ಈಗ ನಾನು ಏನು ಆದೇಶ ಬರಲಾರ್ದ ನಾನೆಲ್ಲ ಅಡ್ವಾನ್ಸ್ ಆಗಿ ನಾನು ಕೋರ್ಟ್ನಾಗ ಹಿಂಗೆ ಆಗುತ್ತೆ ಅಂತ ನಾನೇ ಕೇಳಿ ಬರಲಿ. ಅವ್ರಿಗೆ ನೋಡಿ, ಕಾನೂನನ್ನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ಅದು ಬರಲಿ. ನಾನು ಅದ್ರ ಬಗ್ಗೆ ಈಗ ಸದ್ಯ ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾಯಿದ್ದೀವಿ. ಈಗ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಮತ್ತೆ ಅದಕ್ಕೆ ಅಪ್ಡೇಟ್ ಮಾಡೋಕ್ಕೆ ಏನೇನು ಮಾಡಬೇಕಾಗೈತೆ ಅದನ್ನು ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿನ್ನೆವರೆಗೂ ದಸರಾ ಅದರೊಳಗಿದ್ವಿ ಮೈಸೂರದೊಳಗೆ. ನಿನ್ನೆ ರಾತ್ರಿ ಬಂದಿದ್ದೀನಿ. ಇವತ್ತು ನಾನು ಮತ್ತೆ ಮೀಟಿಂಗ್ ತೊಗೊತಾ ಇದ್ದೀನಿ. ಅಲ್ಲೇ ಹೋಗ್ತಾಯಿದ್ವಿ. ಹಿಂದುಳಿದ ವರ್ಗದ ಇಲಾಖೆ ಸಭೆಯನ್ನು ಮಾಡ್ತಾಯಿದ್ದೀನಿ. ಸಮುದಾಯ, ಲಿಂಗಾಯತ ಸಮುದಾಯ ಸಮೀಕ್ಷೆಯ ಅವಧಿಯನ್ನು ಮುಂದುವರಿಸಿ ಅಂತ ಸ್ವಲ್ಪ ಜಾಸ್ತಿ ಮಾಡಿ. ಈಗ ಅಕ್ಟೋಬರ್ 7ರವರೆಗೂ ಮಾಡಿದ್ದೀವಿ. ಅದಾದ್ಮೇಲೆ ಮುಂದೆ ನೋಡೋಣ. ಈಗ ವಿಸ್ತರಣೆ ಮಾಡ್ತೀವಿ ಬಿಡ್ತೀವಿ ಅನ್ನೋದನ್ನು ಈ ಸದ್ಯ ಚರ್ಚೆ ಮಾಡೋಂಥ ಇರಲಿ. ಅದು ಸರ್ವೆ ಸರಿಯಾಗಂಗೆ ಮಾಡೋಣ. ಎಲ್ಲ ಸಮಾಜದವ್ರಿಗೆ ಪ್ರೀತಿ ವಿಶ್ವಾಸದಿಂದ ಇರೋ ರೀತಿ ಒಳಗೆ ಅವ್ರಿಗೆ ಸರಿಯಾಗೋದ್ರೊಳಗೆ ಮನಸ್ಸಿಗೆ ಪೂರ್ತಿ ತೃಪ್ತಿ ಆಗೋವರೆಗೆ ಸರ್ವೆ ಮಾಡೋಣ. ಯಾರು ಸಚಿವ ಸಂಪುಟದಲ್ಲಿ ಒಪ್ಪಿಕೊಂತಾರೆ, ನೋಡ್ರೆ ವಿರೋಧ ಮಾಡ್ತಾರೆ, ಯಾವ ಥರ ಸರಿ ಇದೆ? ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ದಿನೇಶ್ ಗುಂಡೂರಾವ್ ಅವ್ರ ಜೊತೆಗೆ ಮಾತಾಡಿದ ಮೇಲೆ ಹೇಳ್ತೀನಿ. ಬಿಕಾರಿ ಪ್ರಸಾದ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರೆಲ್ಲ ಸಚಿವರು ವಿರೋಧ ಮಾಡ್ತಾ ಇದ್ದಾರಲ್ಲ ಅವ್ರ ಹೆಸರು ಬಹಿರಂಗಪಡಿಸಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ನನಗೆ ಹೇಳಿಲ್ಲ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ನಿರ್ಧಾರ ಮಾಡ್ತಾರೆ. ನನ್ನ ಇಲಾಖೆ ನಾನು ಇರೋದ್ರಿಂದ ಇದ್ರೂ ನನ್ನ ಮುಂದಂತೂ ಯಾರು ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ವಿರೋಧ ಮಾಡಿದವರು ಇಲ್ಲ, ವಿರೋಧ ಮಾಡಿಲ್ಲ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಹೈಕಮಾಂಡ್ ಭೇಟಿ ಅವರೆಲ್ಲ ಹಿರಿಯ ನಾಯಕರು, ಅವ್ರೇನು ಬೇಕಾದ್ರೂ ನಿರ್ಧಾರ ತಗೋಬೋದು.